ಆ್ಯಂಡ್ ಗೈಸ್ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಸೊ ನಾನು ಇಲ್ಲಿ ಬಿಸಿನೀರನ್ನ ತೊಗೊಂಡಿದ್ದೀನಿ. ಈಗ ಬಿಸಿನೀರಿಗೆ ಸೋಡಾ ಹಾಕೊಳ್ಳೋಣ. ಸೊ ಸೋಡಾ ಹಾಕ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟ್ ಶಾಂಪೂ ಹಾಕ್ಕೊಳ್ಳಿ. ಸೊ ಶಾಂಪೂ ದೆನ್ ಇದನ್ನು ಚೆನ್ನಾಗಿ ಸ್ಟಿರ್ ಮಾಡಿ. ಸೊ ಇದು ರೆಡಿ ಇದೆ. ನೀವು ನಾರ್ಮಲ್ ಸಲೂನಿಗೆ ಹೋದರೆ ಇದೇ ರೀತಿ ಪೆಡಿಕ್ಯೂರ್ ಮಾಡ್ತಾರೆ ನಿಮಗೆ. ಬಟ್ ನಾನು ಫಸ್ಟ್ ಸ್ಟೆಪ್ ತೋರಿಸಿದ್ನಲ್ಲ, ಅದು ವೆರಿ ಎಫೆಕ್ಟಿವ್ ಸ್ಟೆಪ್. ಅದನ್ನು ಮಾಡ್ಕೊಂಡು ಆನಂತರ ಈ ಸ್ಟೆಪ್ಪಿಗೆ ನೀವು ಇದು ಮಾಡಿ. ಸೊ ಇದರೊಳಗೆ ಈಗ ಲೆಗ್ಸ್ನ ಡಿಪ್ ಮಾಡ್ಕೋಬೇಕು. ಎಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ ಗೊತ್ತಾ. ಸೊ ದಿಸ್ ಇಸ್ ಸೋ ರಿಲ್ಯಾಕ್ಸಿಂಗ್. ವಾರ್ಮ್ ವಾಟರಿಗೆ ಸೋಡಾ ಮತ್ತು ನಾನು ಶಾಂಪೂನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈವನ್ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೋಬೋದು ನಿಮಗೆ ಬೇಕಂದ್ರೆ. ಬಟ್ ನಾನು ಇಲ್ಲಿ 2 ಇಂಗ್ರೀಡಿಯೆಂಟ್ಸ್ನ ಅಷ್ಟೇ ಇನ್ಕ್ಲೂಡ್ ಮಾಡ್ತೀನಿ. ಯಾಕೆ ಹೀಗೆ ಕಾಣಿಸ್ತಾ ಇದೆ? ಓ ಗಾಡ್. ಓಕೆ, ಇಟ್ಸ್ ನಾಟ್ ಫನ್. ಆಲ್ಮೋಸ್ಟ್ ನಾನು ಇದೆಲ್ಲ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದು 11ಗೆ. ನಾವು ಇಟ್ಸ್ ಆಲ್ರೆಡಿ 12:20 ಆ್ಯಕ್ಚುಲಿ. ಸೊ ನಮಗೆ ಅಂತ ಸೆಲ್ಫ್ ಟೈಮ್. ಓಕೆ, ಇದೆಷ್ಟು ಹೊತ್ತು ಬಿಡೋದು ಅಂದರೆ ಇದು ಒಂದು 15 to 20 minutes ಹೀಗೆ. ಸೊ ಏನಾಗುತ್ತೆ, ಕಾಲೆಲ್ಲ ತುಂಬ ಮಾಯ್ಸ್ಟ್ ಆಗುತ್ತೆ. ಆಮೇಲೆ ಇದನ್ನು ನೀಟಾಗಿ ನೀವು ಏನು ಅಂದರೆ ಯಾವುದಾದ್ರೂ ಒಂದು ಬ್ರಷ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ಟೂತ್ ಬ್ರಷ್ ಬರುತ್ತಲ್ಲ, ಯೂಸ್ ಮಾಡಿಬಿಟ್ಟಿರೋದು ಸಾಫ್ಟ್ ಇರೋಂಥ ಬ್ರಷಲ್ಸ್ನ ಅದು ತೊಗೊಂಡು ನೀವು ನಿಮ್ಮ ಫಿಂಗರ್ಸ್ ಮತ್ತು ನೇಲ್ಸ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಫಿಂಗರ್ ಸೈಡ್ಸ್ ಎಲ್ಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕ್ಯೂಟಿಕಲ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಪೀಲ್ ಆಫ್ ಆಗ್ತಾ ಇದೆ. ಅಷ್ಟು ಮಾಯಿಸ್ಟ್ ಆಗಿದೆಯಲ್ಲ. ಸೊ ಈ ರೀತಿ it's all done. ಸೊ ನೀಟಾಗಿ ಕಾಲನ್ನೆಲ್ಲ ವೈಪ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ರೈಸ್ ಎಲ್ಲ ಆದಮೇಲೆ ಪ್ಯಾಡ್ ಡ್ರೈ ಮಾಡ್ಕೊಂಡ ನಂತರ ಒಂದೊಳ್ಳೆ ಯಾವುದಾದ್ರೂ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೊಕೊನಟ್ ಆಯಿಲ್ ಇಸ್ ದ ಬೆಸ್ಟ್, ಅದನ್ನು ಕೂಡ ನೀವು ಹಾಕೋಬೋದು. ಸೊ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಫುಲ್ಲು ಮಾಯ್ಸ್ಟಾಗಿ ಫೀಲ್ ಆಗ್ತಾಯಿದೆ ನನ್ನ ಲೆಗ್ಸ್.
ನಮ್ಮ ಫೇಸಿಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅದೇ ರೀತಿ ನಮ್ಮ ಫೂಟ್ ಮತ್ತು ಲೆಗ್ ಸ್ಕಿನ್ನಿಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಇದು ಕೇವಲ ಪೆಡಿಕ್ಯೂರ್ ಅಷ್ಟೇ, ನೀವು ಮೆನಿಕ್ಯೂರ್ ಸಹ ಇದೇ ರೀತಿ ಮಾಡ್ಕೋಬೋದು ಮನೆಯಲ್ಲೇ. ಆ್ಯಂಡ್ ಗೈಸ್, ಕಮಿಂಗ್ ಟು ನೇಲ್ ಪಾಲಿಷ್, ನಾನು ಅಷ್ಟೊಂದು ಕ್ರೇಜ್ ಇಲ್ಲ ನೇಲ್ ಪಾಲಿಷ್ ಕಲೆಕ್ಷನ್ಸಲ್ಲಿ. ಇಫ್ ಯು ಸಿ, ನಾನು ಯಾವಾಗಲೂ ಒಂದೇ ಕಲರ್ ಹಾಕ್ಕೊಂಡಿರ್ತಿದ್ದೆ ನನ್ನ ಟೋಸ್ಗೆ, ದಟ್ ಈಸ್ ರೆಡ್ ಕಲರ್. ಐ ಶೋ ಯು. ಈ ರೆಡ್ ನಾನು ಯೂಶ್ವಲಿ ತುಂಬ ಯೂಸ್ ಮಾಡೋದಂದರೆ ಇದೆ, ಯೂಸ್ ಮಾಡಿ ಇಟ್ಟಿದ್ದೀನಿ. ಈ ಕಲರ್ ನನಗೆ ಮೋಸ್ಟ್ ಫೇವ್ರೆಟ್. ಆರ್ ಈವನ್ ದಿಸ್ ಲಿಟಲ್ ಬಿಟ್ ಮರೂನ್ ಶೇಡ್, ರೆಡ್ಡಲ್ಲೇ ಸ್ವಲ್ಪ ಮರೂನ್ ಇದೆ, ಚೆನ್ನಾಗಿದೆ. ಯಾವಾಗಲೂ ರೆಡ್ಡಲ್ಲಿ ನನ್ನ ಟೋಸ್ ನೋಡಿ ಬೋರ್ ಆಗಿರುತ್ತೆ, ಬಟ್ ರೆಡ್ ಸಖತ್ತಾಗಿ ಕಾಣುತ್ತೆ. ಲೈಕ್ ಇಟ್ ವಿಲ್ ಬಿ ಹೈಲೈಟಿಂಗ್, ಒಂದು ಇನ್ನೂ ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ, ಕಾಂಪ್ಲಿಮೆಂಟ್ ಮಾಡುತ್ತೆ ಸ್ಕಿನ್ನ. ಸ್ಪೆಷಲಿ ನನ್ನ ಸ್ಕಿನ್ನ ರೆಡ್ ಕಲರ್ ಕಾಂಪ್ಲಿಮೆಂಟ್ ಮಾಡುತ್ತೆ. ಬಟ್ ಇವತ್ತು ಯಾವ ಕಲರ್ ಹಾಕ್ಕೊಂಡ್ಲಿ, ಇದನ್ನು ಹಾಕ್ಕೊಂಡ್ಲಾ ಆರ್ ದಿಸ್ ಶೈನಿಂಗ್ ಇದೆ. ಇದು ವೈಟ್ ಕಲರ್ ನೇಲ್ ಪಾಲಿಷ್ ಆ್ಯಕ್ಚುಲಿ ಗ್ರೇ ಆಗಿ ಹೋಗ್ಬಿಟ್ಟಿದೆ ಇಟ್ಟು. ಸೊ ನನಗೆ ಇವೆರಡು ಕಲರಲ್ಲಿ ಯಾವುದು ಅಂತ ಗೊತ್ತಾಗ್ತಿಲ್ಲ. ಮಮ್ಮಿ ಕೇಳೋಣ, ಮಮ್ಮಿ ಇವೆರಡು ಕಲರಲ್ಲಿ ಯಾವ್ದು ಹಚ್ಕೊಂಡ್ಲಿ ಇವತ್ತು? ಇದೆ ಯಾವಾಗಲೂ ಮರೂನ್. ಸೊ ಲೆಟ್ಸ್ ಗೋ ವಿತ್ ದಿಸ್ ಓನ್ಲಿ. ಹೇಳ್ತೀವಿ ಮನೇಲೇ ಇರೋದಲ್ಲ, ಸೊ ಮರೂನ್ ಹಾಕೋಣ. ಬಟ್ ನಾನು ಅದು ಹಾಕೊಳ್ಳೋಣ ಅಂತಿದ್ದೆ, ಗ್ಲಿಟರಿ ಕಲರ್ ಗೋಲ್ಡ್. ಬಟ್ ಇಟ್ಸ್ ಓಕೆ, ಲೆಟ್ಸ್ ವೇರ್ ಮರೂನ್ ಓನ್ಲಿ ಟುಡೇ. ನಮ್ಮ ಮಮ್ಮಿ ಯಾಕೆ ಮರೂನ್ ಚೂಸ್ ಮಾಡಿದರು ಅಂದರೆ, ಇಟ್ಸ್ ಅ ಫೇವ್ರೆಟ್ ಕಲರ್. ಯಾವಾಗಲೂ ಅವರು ಮರೂನ್ ಅಂತಾರೆ. ಒಂದು ಬಿಂದಿ ಇಟ್ಕೋಬೇಕು ಅಂದರೂ ಮರೂನ್ ಕಲರ್, ಬ್ಯಾಂಗಲ್ಸ್ ಮರೂನ್ ಆರ್ ಗ್ರೀನ್, ಆ್ಯಂಡ್ ನೇಲ್ ಪಾಲಿಷ್ ಕೂಡ ಮರೂನ್. ಅವ್ರ ಫೇವ್ರೆಟ್, ಫಸ್ಟಿಂದನೂ ಅವ್ರು ಜಾಸ್ತಿ ಮರೂನೇ ಯೂಸ್ ಮಾಡ್ತಿದ್ರು. ಸೊ ನನಗೂ ಇವತ್ತು ಮರೂನೇ ಸೆಲೆಕ್ಟ್ ಮಾಡಿದ್ದಾರೆ. ಗೈಸ್, ಒಂದಕ್ಕೆ ಮರೂನ್ ಅಪ್ಲೈ ಮಾಡಿದ್ದೀನಿ, ಇನ್ನೊಂದಕ್ಕೆ ಇನ್ನೊಂದು ಕಲರ್ ಅದು ಅಪ್ಲೈ ಮಾಡೋದು. ಯಾಕೆ ಚೆನ್ನಾಗಿದೆ ಅದ್ರ ಜೊತೆ ಹೋಗೋಣ. ಇದು ನನ್ನ ರೀಸೆಂಟ್ ಫೇವ್ರೆಟ್ ಕಲರ್ ಆಗಿದೆ. ಇದು ನಾನು ಟ್ರೈ ಮಾಡಿದ್ಮೇಲೆ ತುಂಬ ಇಷ್ಟ ಆಗ್ತಿದೆ ಈ ಕಲರ್. ಒಂಥರ ರಾಯಲ್ ಕಲರ್, ಸಕ್ಕತ್ತಾಗಿ ಕಾಣುತ್ತೆ ಈ ಕಲರ್ ಮಾತ್ರ. ಸೊ ಯಾವ್ದು ಚೆನ್ನಾಗಿ ಕಾಣ್ತಿದೆ ಮಮ್ಮಿ? ಗೈಸ್, ಯು ಕಮೆಂಟ್ ವಿಚ್ ಇಸ್ ಲುಕಿಂಗ್ ಗುಡ್ ಅಂತ. ಸೊ ಗೈಸ್, ನಾನು ಒಂದಕ್ಕೆ ರೆಡ್ಡಿಶ್ ಮರೂನ್ ಹಾಕಿದ್ದೀನಿ ಲೆಫ್ಟ್ ಲೆಗ್ಗಿಗೆ, ರೈಟಿಗೆ ಗ್ಲಿಟರಿ ಕಲರ್, ಇದೊಂಥರ ಗೋಲ್ಡಿ ಸಿಲ್ವರ್ ಇದೆ. ಸೊ ಯಾವ್ದು ಚೆನ್ನಾಗಿ ಕಾಣ್ತಿದೆ? ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಲೆಗ್ಸಿಗೆ? ಒಂದು ಕಾಲಿಗಿದ್ದು ಒಂದು ಕಾಲಿಗೆ ಅದು ಹಚ್ಕೊಬಿಡೋಣ. ಫೈನಲಿ ಐ ಡಿಸೈಡೆಡ್ ಟು ಗೋ ವಿತ್ ರೆಡ್. ಆ್ಯಂಡ್ ಗೈಸ್, ನಾನು ಯಾವಾಗಲೂ ಈ ರೀತಿ ಸೆಲ್ಫ್ ಕೇರ್ ಮಾಡ್ಕೊಳಲ್ಲ. ಸ್ಕಿನ್ ರೂಟೀನ್ ನಾನು ಏನೂ ಮಾಡಲ್ಲ. ಇಫ್ ಯು ಫಾಲೋ ಮೀ ಆನ್ ಡೈಲಿ ಬೇಸಿಸ್, ತುಂಬ ಅಪರೂಪ ಇದು. ಆ್ಯಂಡ್ ನನಗೆ ನಾನೇ ಮಾಡ್ಕೊಳೋಕ್ಕಿಂತ ಯಾರಾದರೂ ಮಾಡಿದರೆ ಈ ರೀತಿ ನನಗೆ ಪೆಡಿಕ್ಯೂರ್, ಮೆನಿಕ್ಯೂರ್ ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಸಲೂನಿಗೆ ಹೋಗಿ ಮಾಡಿಸ್ಕೊಂಡ್ರೆ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಬಟ್ ನಾನು ರೆಗ್ಯುಲರ್ ಸಲೂನ್ ವಿಸಿಟರ್ ಅಲ್ಲ, ಹಾಗಂತ ಮನೇಲೂ ಸಹ ಮಾಡ್ಕೊಳಲ್ಲ, ಯಾಕಂದರೆ ನಾನು ತುಂಬ ಲೇಸಿ. ಲಿಟಲ್ ಫಿಂಗರ್ ಅಂತೂ ಲೈಕ್ ಕತ್ಕೂತಿರುತ್ತೆ, ಬರೋದೇ ಇಲ್ಲ. ನನಗೆ ಯಾಕೋ ತೆಗಿಯೋಕ್ಕೆ ಮನಸ್ಸು ಬರ್ತಾ ಇಲ್ಲ ಈ ಕಲರ್. ಲೆಟ್ ಇಟ್ ಬಿ, ಒಂದು ಯುನೀಕಾಗಿ ಡಿಫ್ರೆಂಟ್ ಆಗಿರುತ್ತೆ. ನಾನು ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ನೇಲ್ ಪಾಲಿಷ್ ಬೇಗ ಡ್ರೈ ಹಾಕಬೇಕು ಹಚ್ಚಿದ ಕೂಡಲೇ ಅಂದ್ರೇ, ಇದನ್ನು ಕೋಲ್ಡ್ ವಾಟರಲ್ಲಿ ನಿಮ್ಮ ಲೆಗ್ಸ್ನ ಇಟ್ಕೊಳ್ಳಿ. ಸೊ ದಟ್ ನೇಲ್ ಪಾಲಿಷ್ ಬೇಗ ಡ್ರೈ ಆಗುತ್ತೆ. ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡ್ಕೊಳ್ಳಿ ನಿಮ್ಮ ಲೆಗ್ಸ್ನ. ಸೊ ಸಿ ಮೈ ಲುಕ್ ಎಟ್ ಮೈ ಲೆಗ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಫ್ಯಾಷನ್, ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗಿಂಗ್ ವಿಡಿಯೋಸ್. ಬಾಯ್.